ಅಂದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದೀರಾ ಅನ್ನುವಂಥದ್ದು. ಸೊ ಈಗ ಏನು ಚರ್ಚೆ ಏನಂದ್ರೆ ಬಿಜೆಪಿ ಜೊತೆ ಹೋಗ್ ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಹಿಂದುತ್ವದ ಕಡೆ ಹೊರಳಿದ್ದಾರೆ ಅಂತ. ಸೊ ಏನ್ ಪ್ಲಾನ್ ಆಗಿ? ಇಲ್ಲ ನಾನು ಎಂದೂ ಕೂಡ ಇವತ್ತು ನೋಡಿ ಜನವರಿ 22ನೇ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ, ನನ್ನ ಹುಟ್ಟುಹಬ್ಬದ ದಿನ. ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಪ್ರತಿಯೊಬ್ಬರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದೆಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ, ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೊಂದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವು ಒಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೇವೆ ಎಲ್ಲ ತಿಳಿಸ್ತೇವೆ. ಕೊನೆ ಪ್ರಶ್ನೆ, ಜೆಡಿಎಸ್ ಸಹಜವಾಗಿ ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ ನಾಯಕರು ದಿನನಿತ್ಯ ಮಾತುಗಳನ್ನ ಆಡ್ತಿದ್ದಾರೆ. ಜಾತ್ಯತೀತ ಅಲ್ಲ ಇವಾಗ ಜೆಡಿಎಸ್, ಕೋಮುವಾದಿ ಜೆಡಿಎಸ್ ಅಂತ. ಸಿದ್ದರಾಮಯ್ಯನವರ ಹಾದಿಯಾಗಿ, ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ, ಎಲ್ಲರೂ ಕೂಡ ಸಚಿವರ ಹಾದಿಯಾಗಿ ಎಲ್ಲರೂ ಕೂಡ ನಿಮ್ಮನ್ನ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಏನಾ ಬಿ ಟೀಮ್ ಅಂತ ಹೇಳ್ತಿದ್ವಿ, ಸೊ ಅದು ಸತ್ಯ ಆಗಿದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಜಾತ್ಯತೀತತೆ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ, ನೋವುಗಳೇನಿದೆ, ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ನಮಗೆ ಗೊತ್ತಿದೆ. ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ MLA ಫೋನ್ ಮಾಡಿ ಕೇಳಿ, ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರಿಗೆ ಉತ್ತರ ಕೊಡೋದು ಕರ್ನಾಟಕದ ಜನತೆ. 28 ಲೋಕಸಭಾ ಕ್ಷೇತ್ರದಲ್ಲಿ BJP JDSಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ರಾಮ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಸರ್. ಮಂತ್ರಾಕ್ಷತೆ ಕಾಳಲ್ಲೂ ಕೂಡ ಬಿಜೆಪಿ ಅವರು ಕ್ರೆಡಿಟ್ ತಗೊಳ್ಕೊಟ್ಟಿದ್ದಾರೆ. ಮಾತಿದ್ರೆ ಬಿಜೆಪಿ ಅವರು ರಾಮ ಮಂದಿರ ಇಷ್ಟೇ ಹೇಳ್ತಾರೆ, ರಾಜಕಾರಣ ಮಾಡ್ತಿದ್ದಾರೆ ಸರ್. ಇದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇವತ್ತು ನಾವು ಭಾಳ ಒಂದು ಹೆಮ್ಮೆಯ ಒಂದು ಕ್ಷಣ ಇದು. ಹಾಗಾಗಿ ಇಲ್ಲಿ ಯಾರು ಕೂಡ ರಾಜಕೀಯ ಮಾಡ್ತಕ್ಕಂಥದ್ದು ಸರಿಯಲ್ಲ ನನ್ನ ಅಭಿಪ್ರಾಯ. ನಿನ್ನೆ ನಾನೇ ಒರಿಜಿನಲ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಕೆಲವು ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಸರ್. ನಾನು ಅವ್ರ ಬಗ್ಗೆ ಚರ್ಚೆ ಮಾಡಿ